ಕೆಂಪೇಗೌಡ ಜಯಂತಿಯ ಸುಸಂದರ್ಭದಲ್ಲಿ 517ನೇ ವರ್ಷದ ಶುಭವನ್ನ ಈ ಜಯಂತಿ ಸಂದರ್ಭದಲ್ಲಿ ಶುಭವನ್ನ ಹಾರೈಸಲಿಕ್ಕೆ ಸರ್ಕಾರದ ಪರವಾಗಿ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ದೂರದೃಷ್ಟಿಯ ಮಹಾಚೇತನ ಕೆಂಪೇಗೌಡರನ್ನ ಸ್ಮರಿಸಿಕೊಳ್ಳುವಂತ ಪವಿತ್ರವಾದಂಥ ಭಾಗ್ಯ ನಮ್ಮೆಲ್ಲರೂ ಕೂಡ ಇವತ್ತು ದೊರೆತಿದೆ. ಇವತ್ತು ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಕೆಂಪೇಗೌಡರ ಚಿಂತನೆ, ಕೆಂಪೇಗೌಡರ ಆಚಾರ, ಕೆಂಪೇಗೌಡರ ವಿಚಾರ ಎಲ್ಲ ಕೂಡ ಗಮನದಲ್ಲಿಟ್ಕೊಂಡು ಇವತ್ತು ಕೆಂಪೇಗೌಡರ ಬಡಾವಣೆಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇವತ್ತು ಬೆಳಗ್ಗೆಯಿಂದ ಸುಮಾರು 10,000 ಜನ ಮ್ಯಾರಥಾನ್ ಓಟವನ್ನು ಮಾಡಿದ್ದಾರೆ. ಸುಮಾರು 15 ಲಕ್ಷ ಅವರ ಹೆಸರಿನ ಪ್ರಯುಕ್ತ ಸಸಿ ನಡೆಯುವಂಥ ಈ ಹಸಿರು ಸಸಿಯನ್ನ ನೆಡುವಂಥ ಕಾರ್ಯಕ್ರಮ ಕೂಡ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತೀಗಾಗಲೇ ಮಾಗಡಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ ಕಾರ್ಯಕ್ರಮವನ್ನು ಕೂಡ ಆ ಕೋಟೆಯ ಸಮಗ್ರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಮಾಗಡಿಲಿ ಅವರ ಏನು ಅಂತಿಮವಾದಂಥ ಏನು ಒಂದು ಅವರ ಸ್ಥಳ ಇತ್ತು, ಐಕ್ಯ ಸ್ಥಳ, ಅಲ್ಲಿ ಏನು ನಾವು ಕೊನೆಯ ಉಸಿರು ಹೇಳಿದಾಗ ಅಲ್ಲಿ ಹೋಗಿ ಅವ್ರನ್ನ ಇಟ್ಟಿದ್ದೇವೆ. ಆ ಜಾಗದಲ್ಲಿ ಈಗಾಗಲೇ ಸುಮಾರು 10 ಎಕರೆ ಜಮೀನನ್ನ ಭೂಸ್ವಾಮಿ ಸ್ವಾಧೀನ ಪಡ್ಕೊಳ್ಳಿಕ್ಕೆ ಈಗಾಗಲೇ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿ ಈಗಾಗಲೇ 5.5 ಎಕರೆಯನ್ನ ರೈತರಿಂದ ಈಗಾಗಲೇ ನಾವು ಖರೀದಿಯನ್ನು ನಾವು ಮಾಡಿದ್ದೇವೆ. ಹೀಗೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದೇವೆ. ಜೊತೆಗೆ ಹೋದ ವರ್ಷ ನಾನು ಸುಮಾರು ಇದಕ್ಕೊಂದು ಕೆಂಪೇಗೌಡ ಭವನ್ಗೆ ಸುಮಾರು 5 ಎಕರೆ ಹೆಚ್ಚು ಜಮೀನನ್ನ ಸುಮ್ಮನಳ್ಳಿಲಿ ತೀರ್ಮಾನ ಮಾಡಿ ಭೂಮಿ ಪೂಜೆಯನ್ನು ಮಾಡಿಸಿದ್ದೇವೆ. ಅಲ್ಲಿ ಕೆಂಪೇಗೌಡ ಭವನದ ಜೊತೆಯಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಒಂದು ಟೌನ್ ಪ್ಲಾನಿಂಗ್ ಕಾಲೇಜನ್ನು ಮಾಡಬೇಕು ಅಂತೇಳಿ ಒಂದು ತೀರ್ಮಾನವನ್ನು ಮಾಡಿ ಈಗಾಗಲೇ ನಾನು AICTE ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇದು ಬಹಳ ಚೆನ್ನಾಗಿ ಕಟ್ಟಿದ್ದಾರೆ, ಬಹಳ ಚೆನ್ನಾಗಿ ಹಿಂದಿನ ಸರ್ಕಾರ ಎಲ್ಲ ಸೇರಿ ಮಾಡಿದೆ. ಬಹಳ ಸಂತೋಷ. ಇದು ವಿಸಿಬಿಲಿಟಿ ಹೋಗೋರು ಬರೋರಿಗೆ ಕಾಣ್ತಾ ಇಲ್ಲ ಅಂತ ಹೇಳಿ ನಾನು ಕೃಷ್ಣ ಬೈರೇಗೌಡರು ಮತ್ತು ಶ್ರೀಗಳು ಮಾತಾಡಿ ಯಾವ ರೀತಿ ಇದಕ್ಕೆ ಚಿಂತನೆಯನ್ನು ಮಾಡ್ಬೋದು ಅನ್ನೋದು ಕೂಡ ಈಗಾಗಲೇ ಅವರಿಗೆ ನಮ್ಮ BIL ಅವರಿಗೆ ನಾನು ಈಗಾಗಲೇ ಐ ರಿಕ್ವೆಸ್ಟೆಡ್ ದಿ BIL ಅಥಾರಿಟೀಸ್ ಟು ಲುಕ್ ಇನ್ ಟು ಇಟ್ technically how can it be sorted out to see that everyone who comes here should see this Kempegowda statue, because this entire airport is being named after him. Then the UPA government had accorded permission for the same thing. ಸೊ ಅದಕ್ಕೆ ಇವತ್ತು ಇದನ್ನ ಯಾವ ರೀತಿ ಕಾಣಲಿಕ್ಕೆ ತಾವು ರೂಪವನ್ನು ಮಾಡಬಹುದು ಅನ್ನೋದು ಕೂಡ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಈಗ ನಾವು ಪ್ರತಿ ವರ್ಷ ಕೂಡ ಇಲ್ಲಿ ಈ ಒಂದು 104 ಅಡಿ ಉದ್ದದ ಏನು ಈ ಒಂದು ಕಂಚಿನ ಪ್ರತಿಮೆ ಇದೆ, 108 ಅಡಿ ಪ್ರತಿಮೆ ಇದೆ. ಇದಕ್ಕೆ ಇನ್ನ ಈಗಾಗಲೇ ನಮ್ಮ ಹೋದ ವರ್ಷಕ್ಕಿಂತ ಈ ವರ್ಷ ಎಲ್ಲ ಇಲ್ಲೊಂದು ಹಸಿರು ಒಳ್ಳೆ ಮಾಡಿ ಇದರ ಚರಿತ್ರೆಯನ್ನು ಮೂಡುವಂತ ಕೆಲಸ ಮಾಡಿದ್ದೇವೆ. ಸದ್ಯದಲ್ಲಿ ಇನ್ನ ಕಂಪ್ಲೀಟ್ ಆದ್ಮೇಲೆ ಬಂದು ನಾವು ಇಲ್ಲಿ ಅದನ್ನ ಉದ್ಘಾಟನೆ ಕಾರ್ಯಕ್ರಮ ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ನಾನು ಈಗಾಗಲೇ ರಿಕ್ವೆಸ್ಟ್ ಮಾಡಿದ್ದೇನೆ BIL ಅವರಿಗೆ, ಇದರೆಲ್ಲ ಹಸಿರು ಈ ಜಾಗವನ್ನ ಇನ್ನು ಮುಂದಿನ ದಿನದಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಥಾರಿಟಿ ಏನು ಕೆಂಪೇಗೌಡರ ಹೆಸರಿನಲ್ಲಿ ಅವರೇ ಇದನ್ನ ಮುಂದಕ್ಕೂ ಕೂಡ ಇದನ್ನ ಮೇಂಟೈನ್ ಮಾಡೋಂಥ ಕೆಲಸವನ್ನ ಮಾಡಬೇಕು ಅಂತೇಳಿ ಈಗಾಗಲೇ ನಾನು ಅವ್ರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಅವರು ಕೂಡ ಬಹಳ ಸಂತೋಷದಿಂದ ದಿ ಕೆಂಪೇಗೌಡ ಏರ್ಪೋರ್ಟ್ ಅಥಾರಿಟಿ ಆಲ್ಸೋ ಹ್ಯಾವ್ ಅಗ್ರೀಡ್ ಟು ಸಿ ದಿ ಮೇಂಟೆನೆನ್ಸ್ ಆಫ್ ದಿಸ್ ಎಂಟೈರ್ whatever the theme is there, entire issue, so that it will be helping to the public at large. ಸೊ ಅವರು ಕೂಡ ಈ ಸಂದರ್ಭದಲ್ಲಿ ಒಪ್ಕೊಂಡಿದ್ದೇನೆ. ಇದಲ್ಲದೆ ಇನ್ನೊಂದು ಪ್ರತಿಮೆ ಮಾಡೋದು ಬಹಳ ಕಷ್ಟ ಆಗ್ತದೆ. ಅದಕ್ಕೆ ನಾನು ಕೃಷ್ಣ ಬೈರೇಗೌಡರು ಈಗಾಗಲೇ ಮಾತಾಡಿ ಆ ಟ್ರಂಪೆಟ್ ಸರ್ಕಲ್ನಲ್ಲಿ ಅಲ್ಲಿ ಇದನ್ನ ಗುರುತನ್ನ ನಮ್ಮ ಕೆಂಪೇಗೌಡರು ಗುರುತನ್ನ ಯಾವ ರೀತಿ ನಾವು ಇಡಬೇಕು, ಬೆಂಗಳೂರು ಗುರುತನ್ನ ಯಾವ ರೀತಿ ಇಡಬೇಕು ಅಂತೇಳಿ ಅದಕ್ಕೆ ಅವ್ರಿಗೆ ಕೆಲವು ಹಿಂಟ್ಗಳನ್ನು ಕೊಟ್ಟಿದ್ದೇವೆ. ಸೊ ಅದು ಕೂಡ ಸದ್ಯದಲ್ಲೇ ಅವರು ಪ್ಲಾನ್ ಆಫ್ ಆಕ್ಷನ್ ಅವರು ಮಾಡಿಕೊಂಡು ಬಂದು ನಮ್ಮ ಹತ್ರ ಚರ್ಚೆ ಮಾಡ್ತಾರೆ. ಸೊ ಈ ಬೆಂಗಳೂರಿಗೆ ಈ ಭಾಗಕ್ಕೆ ಎಂಟ್ರ್ ಆದ ತಕ್ಷಣ ಇಲ್ಲಿ ಕೆಂಪೇಗೌಡರ ಗುರುತನ್ನ ಯಾವ ರೀತಿ ನಾವು ಮತ್ತೆ ಪ್ರತಿ ಹಂತದಲ್ಲೂ ಕೂಡ
ಬೆಂಗಳೂರಿಗೆ ಎಂಟ್ರಾದಂಥವ್ರು, ಹೊರಗಡೆಯಿಂದ ಹೋಗೋರು, ಹೊರಗಡೆಯಿಂದ ಬರೋರು ಕೂಡ ಇದನ್ನು ನೆನೆಸ್ಕೊಳ್ಳೋ ರೀತಿಯಲ್ಲಿ ಒಂದು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಅದು ಕೂಡ ಅವರು ಬಹಳ ಸಂತೋಷದಿಂದ ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಅಭಿನಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇನ್ನೊಂದು ವಿಚಾರ ಇವತ್ತು ನಾನು ತೀರ್ಮಾನ ಏನು ಮಾಡಿದ್ದೀನಿ ಅಂತಂದರೆ, ಇನ್ನು ಮುಂದಕ್ಕೆ ಕೆಂಪೇಗೌಡ ಜಯಂತಿ ಮಾಡಬೇಕಾರೆ ಬರೀ ನಾವು ವಿಧಾನಸೌಧದಲ್ಲೋ ಫ್ರೀಡಮ್ ಪಾರ್ಕಲ್ಲೋ ಮಾಡಿರೋಂಥ ಪ್ರಶ್ನೆ ಬಿಟ್ಟು, ಈ ಬೆಂಗಳೂರಿನ 28 ಕ್ಷೇತ್ರ ಏನಿದೆ, ಪ್ರತಿ ವರ್ಷ ಕೂಡ ಒಂದೊಂದು ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅದನ್ನು ಇವತ್ತು ನಾವು ಯಶವಂತಪುರ ಕ್ಷೇತ್ರದಲ್ಲಿ ಅಲ್ಲಿ ದೊಡ್ಡ ನಾಡಪ್ರಭು ಕೆಂಪೇಗೌಡ ಲೇಔಟ್ನಲ್ಲೇ ಈಗಾಗಲೇ ಯಶವಂತಪುರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡ್ತಾ ಇದ್ದೇವೆ. ಮುಂದಿನ ವರ್ಷ ಯಾರು ನಮ್ಮ ಶಾಸಕರ ಹತ್ರ ಮಾತಾಡಿ, ಇಲ್ಲ ಬ್ಯಾಟರಾಯನಪುರ ಇರ್ಬೋದು, ಇಲ್ಲ ಯಲಹಂಕ ಇರ್ಬೋದು, ಇಲ್ಲ ಸೌತಲ್ಲಿ ಇರ್ಬೋದು, KR ಪುರಂ ಇರ್ಬೋದು, ಯಾವುದೇ ಆಗಲಿ, ಯಾರು ಶಾಸಕರ ಜವಾಬ್ದಾರಿಯನ್ನು ಮುಂದಕ್ಕೆ ತೆಗೆದುಕೊಳ್ತೀರೋ ಇನ್ನು ನೆಕ್ಸ್ಟ್ 28 ವರ್ಷಗಳ ಕಾಲ ಪ್ರತಿಯೊಬ್ಬರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಈ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಸಲಿಕ್ಕೆ ಇದೇ ಪದ್ಧತಿಯನ್ನು ಕೂಡ ಮುಂದುವರ್ಕೊಂಡು ಹೋಗ್ತದೆ. ಆ ಕಾರ್ಯಕ್ರಮಕ್ಕೆ ಮಾಡ್ತೇವೆ. ಈಗಾಗಲೇ ನಾನು ಬೆಂಗಳೂರು ನಗರದ 27-28 ಕ್ಷೇತ್ರದಲ್ಲೂ ಕೂಡ ಅದಕ್ಕೆ ಮತ್ತು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಈ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ, ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಅದಕ್ಕೆ ಹಣದ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ನಮ್ಮ GBA ವತಿಯಿಂದ ಈಗಾಗಲೇ ನಾನು ಬೆಂಗಳೂರು ನಗರದ ಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಈಗಾಗಲೇ ಆದೇಶ ಕೂಡ ನಾನು ಮಾಡಿದ್ದೆ. ಅದು ಇಡೀ ರಾಜ್ಯದಲ್ಲಿ ಕೆಂಪೇಗೌಡ ಜಯಂತಿಯನ್ನು ಆಚರಣೆ ಮಾಡುವಂಥ ಕೆಲಸ ಕೂಡ ಆಗ್ತದೆ. ಇದು ಸರ್ಕಾರದ ಇದೊಂದು ಹೊಸ ನಿರ್ಧಾರವನ್ನು ನಿಮ್ಮೆಲ್ಲರ ಮುಂದೆ ನಾನು ಪ್ರಕಟಣೆ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಸೊ ಮುಂದಿನ ದಿನದಲ್ಲಿ ನಾವು ಕೆಂಪೇಗೌಡರ ಆಚಾರ ವಿಚಾರ ಏನಿದೆ ಅದೆಲ್ಲ ಕೂಡ ಅಳವಡಿಸಿ ಇವತ್ತು ಮುಂದಕ್ಕೆ ಬೆಂಗಳೂರು ಹೊಸ ರೂಪವನ್ನು ಕೊಡಬೇಕು. ಇವತ್ತು ಅನೇಕ ಯೋಜನೆಗಳಿದೆ. ಕೃಷ್ಣ ಬೈರೇಗೌಡರಿಗೆ ಈ ಬೆಂಗಳೂರಿಗೆ ಯಾವ ರೀತಿ ಹೊಸ ರೂಪವನ್ನು ಕೊಡಬೇಕು, ಯಾವ ರೀತಿ ಜನ, ಏಕೆಂದರೆ ಎಲ್ಲ ಕೂಡ ಅವತ್ತು ಕೆಂಪೇಗೌಡರ ಚಿಂತನೆ ಮೇರೆಗೆ ಇಡೀ ಜನ ಇವತ್ತು ರಾಜ್ಯ ಅಲ್ಲ ರಾಷ್ಟ್ರದಿಂದ ಮತ್ತು ಅಂತಾರಾಷ್ಟ್ರದಿಂದ ಜನ, ಸಾವಿರಾರು ಜನ, ಲಕ್ಷಾಂತರ ಜನ ಪ್ರತಿ ವರ್ಷ ಕೂಡ ಬರ್ತಾ ಇದ್ದಾರೆ. ಮೊನ್ನೆ ರಿವ್ಯೂ ಮಾಡ್ತಾ ಇದೆ, ನಮ್ಮ 1,40,00,000 ಜನಸಂಖ್ಯೆ ನಮ್ಮ ಬೆಂಗಳೂರು ನಗರದಲ್ಲಿದೆ. 1,35,00,000 ವಾಹನಗಳಿದೆ. ಇದು ಪ್ರತಿ ಮನೆಯಲ್ಲೂ ಕೂಡ 1, 2, 3 ವಾಹನಗಳನ್ನು ಇರೋದನ್ನು, ಒಬ್ಬ ವ್ಯಕ್ತಿಗೆ ಒಂದು ವಾಹನ. ನಾವು ಯಾವ ಮೆಟ್ರೋ ಹಾಕಲಿ, ಏನೇ ಮಾಡಲಿ, ಈಗಾಗಲೇ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಇದೆ. ಇಲ್ಲೂ ಕೂಡ ಮೆಟ್ರೋ ಇನ್ನು ಮುಂದಿನ ದಿನದಲ್ಲಿ ಇನ್ನೊಂದು ವರ್ಷದಲ್ಲಿ ಮಾಡಬೇಕು ಅನ್ನೋದು ಈಗಾಗಲೇ ಚಿಂತನೆ ಮಾಡಿ ಈಗಾಗಲೇ ಈ ಕೆಲಸ ಕೂಡ ನಡೀತಾ ಇರೋದು ತಾವು ಕಾಣ್ತಾ ಇದ್ದೀರಿ. ಮುಂದಿನ ದಿನದಲ್ಲಿ ಒಟ್ಟು ನಮ್ಮ ಅವಧಿಯಲ್ಲೇ ಈ ಒಂದು 2 ವರ್ಷದೊಳಗಡೆ 500 ಎಕರೆ 500 ಕಿಲೋಮೀಟರ್ ಮೆಟ್ರೋಗೆ ನಾವೀಗಾಗಲೇ ಯೋಜನೆಗಳನ್ನು ಈಗಾಗಲೇ ನಾವು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೇವೆ. ಆ ದೃಷ್ಟಿಯಲ್ಲಿ ಈಗಾಗಲೇ ಕೃಷ್ಣ ಬೈರೇಗೌಡರು ಚಿಂತನೆಯನ್ನು ಪ್ರಾರಂಭ ಮಾಡಿ ಅದಕ್ಕೆ ಯಾವ ದಿಟ್ಟಿನಲ್ಲಿ ಬೆಂಗಳೂರು ನಗರವನ್ನು ಕಾಪಾಡಬೇಕು, ಆ ಗೌರವವನ್ನು ಕಾಪಾಡಬೇಕು, ಅದಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ನಿಮ್ಮೆಲ್ಲರ ಸಹಕಾರ ಇರಲಿ. ಸೊ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಭಾಳ ಉತ್ಸಾಹದಿಂದ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ. ಸಾರ್ವಜನಿಕರು ಕೂಡ ಇದು ಒಂದು ಜಾತಿ ಮೇಲಲ್ಲ, ಇದು ನೀತಿ ಮೇಲೆ, ಇದು ನಮ್ಮ ಈ ಕಾರ್ಯಕ್ರಮ ಇದು ಪ್ರೇಮಿ ಅಲ್ಲ, ಇದು ಬರೀ ನಮ್ಮ ಕೆಂಪೇಗೌಡರ ಮೇಲೆ ಬರೀ ಒಂದು ಪ್ರೀತಿ ಮೇಲೆಲ್ಲ ನಾವು ಮಾಡ್ತಿರೋದು. ಅವರ ದೂರದೃಷ್ಟಿ ಏನಿದೆ, ಅವರ ವಿಚಾರಗಳೇನಿದೆ, ಅದೆಲ್ಲ ಕೂಡ ನೀತಿಯ ಪ್ರೇಮವನ್ನು ನಾವು ಅದನ್ನು ಸದ್ಬಳಕೆಯನ್ನು ಮಾಡಿಕೊಂಡು ಜನರಿಗೆ, ಎಲ್ಲ ವರ್ಗದ ಜನರ ಆಸ್ತಿ ಕೆಂಪೇಗೌಡರು ಅನ್ನೋ ಮಾತನ್ನು ಮತ್ತೆ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಮಿಕ್ಕಿದ ವಿಚಾರಗಳನ್ನು ಏನೋ ಒಂದು ದೊಡ್ಡ ಕಾರ್ಯಕ್ರಮವನ್ನು ಈಗ ಹಮ್ಮಿಕೊಂಡಿದ್ದೇವೆ. 12 ಗಂಟೆಗೆ 11:30 12 ಗಂಟೆಗೆ ಅಲ್ಲಿ ಇದರಲ್ಲಿ ನಾವು ಒಂದು ಹೊಸ ರಸ್ತೆ ಈಗಾಗಲೇ ನಾವು ಇಟ್ಕೊಂಡಿದ್ದೇವೆ. ಅಲ್ಲಿ ಆ ಕಾರ್ಯಕ್ರಮ ನಡೀತದೆ. ಸುಮಾರು ಒಂದು ಹೊಸ ರಸ್ತೆ, ಬಹುಶಃ ಬೆಂಗಳೂರಿನಲ್ಲಿ ಅತಿ ದೊಡ್ಡ ರಸ್ತೆ ನಾಡಪ್ರಭು ಕೆಂಪೇಗೌಡ ರಸ್ತೆಯಲ್ಲಿ ಈಗಾಗಲೇ ನಾವು ನಿರ್ಮಾಣ ಆಗಿದೆ. ಅದಕ್ಕೆ ಶ್ರೀ SM ಕೃಷ್ಣರವರ ಹೆಸರನ್ನು ಈಗಾಗಲೇ ಅಲ್ಲಿ ಇಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಇವತ್ತು ಅದು ಉದ್ಘಾಟನೆಯನ್ನು ಕೂಡ ಆಗ್ತಾ ಇದೆ. ಸೊ ಇವತ್ತು ಶ್ರೀಗಳು, ಅಧಿಕಾರಿಗಳು ತಾವೆಲ್ಲ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡದಕ್ಕೆ ನಿಮ್ಮೆಲ್ಲರೂ ಕೂಡ ಶುಭವನ್ನು ಹಾರೈಸಿ 4 ಮಾತಿನಲ್ಲಿ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ.